ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ಎಪಿಸೋಡಲ್ಲಿ ನೀವು ನೋಡಿದ್ದೀರಾ, ಅಂಜನಿ ಮಹಾದೇವ್ನ ತೋರಿಸಿದ್ದೆ. ಅಲ್ಲಿಂದ ಹೊರಟು ಈಗ ನಾವು ಹೋಗ್ತಾ ಇದ್ದೀವಿ ಬ್ಯೂಟಿಫುಲ್ ಆಗಿರುವಂಥ ಸೋಲಾಂಗ್ ವ್ಯಾಲಿ ರೋಪ್ ವೇಗೆ. ಈಗ ನಾವು ರೀಚ್ ಆಗಿದ್ದೀವಿ ಸೋಲಾಂಗ್ ವ್ಯಾಲಿಗೆ. ಮುಂದೆ ನಿಮ್ಮ ಕಣ್ಮುಂದೆ ಬ್ಯೂಟಿಫುಲ್ ಆಗಿರುವಂಥ ಮೌಂಟೇನ್ ರೇಂಜಸ್ ಇದೆ ನೋಡಿ, ಒಂದು ಪೇಂಟಿಂಗ್ ನೋಡೋ ಥರನೇ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಸೋಲಾಂಗ್ ವ್ಯಾಲಿ ಏನು ಫೇಮಸ್ ಅಂದರೆ, ಇಲ್ಲಿ ಪ್ಯಾರಾಗ್ಲೈಡಿಂಗ್ ತುಂಬ ಫೇಮಸ್. ಹಾಗೆಯೇ ಇಲ್ಲಿ ರೋಪ್ವೇ ಕೂಡ ಇದೆ. ಸೊ ಈ ರೋಪ್ವೇ ನಾವು ಲಾಸ್ಟ್ ಟೈಮ್ ಮನಾಲಿಗೆ ಬಂದಾಗ ಮಾಡಿರಲಿಲ್ಲ. ಸೊ ಈ ಸಲ ಸ್ನೋ ತುಂಬ ಇದ್ದಿದ್ದರಿಂದ ಅಲ್ಲಿ ಸೋಲಾಂಗ್ ವ್ಯಾಲಿನಲ್ಲಿ, ಇಲ್ಲಿ ಗ್ರೌಂಡಲ್ಲಿ ಸ್ನೋ ಇಲ್ಲ, ಬಟ್ ಮೇಲೆ ಹೋಗ್ತಾ ರೋಪ್ವೇನಲ್ಲಿ ಸ್ನೋ ಇದೆ. ಹಾಗಾಗಿ ನಾವು ರೋಪ್ವೇಗೆ ಹೋಗ್ತಾ ಇದ್ದೀವಿ. ತುಂಬ ಜನ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಕೂಡ ಟ್ರೈ ಮಾಡ್ತಾರೆ. ಸೊ ಪ್ಯಾರಾಗ್ಲೈಡಿಂಗ್ಗೆ ನೀವು ಸೆಪ್ರೇಟ್ ಟಿಕೆಟ್ ತಗೋಬೇಕಾಗುತ್ತೆ. ಈಗ ನಾವು ರೋಪ್ವೇ ಟಿಕೆಟ್ನ ತೊಗೊಂಡಿದ್ದೀವಿ. ಪರ್ ಪರ್ಸನ್ 750 ಆಗಿದೆ ನಮಗೆ ರೋಪ್ವೇ. ಇಲ್ಲೆಲ್ಲ ಸ್ನೋ ಹಾಗೇ ಇದೆ, ಇನ್ನೂ ಕರಗಿಲ್ಲ. 15 ಡೇಸ್ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿ ನಮಗೆ ಸೋಲಾಂಗ್ ವ್ಯಾಲಿ ಗ್ರೌಂಡಲ್ಲೇ ಸ್ನೋ ಸಿಕ್ಕಿರೋದು. ಈಗ ಬಂದಿದ್ದೀವಿ ನಾವು ರೋಪ್ವೇ ಎಂಟ್ರೆನ್ಸ್ಗೆ. ನೀವು ನೋಡ್ತಾ ಇದ್ದೀರಾ, ಈ ಥರ ಮೆಕ್ಯಾನಿಸಮ್ಮು. ಒಳಗಡೆ 4 ಜನ ಕುತ್ಕೋಬೋದು. ಆರಾಮಾಗಿ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು 15 to 20 ಮಿನಿಟ್ಸ್ ಡ್ರೈವಲ್ಲಿ ನಿಮಗೆ ಮೇಲ್ ತನಕ ಕರ್ಕೊಂಡು ಹೋಗ್ತಾರೆ. ಈಗ ರೋಪ್ವೇ ಸ್ಟಾರ್ಟ್ ಆಗಿದೆ. ಸೊ ನೀವು ನೋಡ್ಬೋದು, ಇಲ್ಲೆಲ್ಲ ಸುತ್ತ ಹಿಮ, ಹಾಗೆಯೇ ಇಲ್ಲಿ ಪೈನ್ ಮರಗಳಿದೆ. ಸೊ ತುಂಬಾ ಬ್ಯೂಟಿಫುಲ್ ಆದಂಥ ವ್ಯೂ. ಆ್ಯಕ್ಚುಲಿ ಶ್ರೀನಗರ್ ಗಂಡೋಲಾ ರೈಡ್ ಥರನೇ ಅನಿಸುತ್ತೆ ಇದೂ. ಸುತ್ತ ತುಂಬಾ ಚೆನ್ನಾಗಿರುವಂಥ ಸ್ನೋ ಕ್ಯಾಪ್ ಮೌಂಟೇನ್ಸ್ ಕಾಣ್ತಾ ಇದೆ. ರೋಪ್ವೇ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ. ಹಾಗೆ ಪ್ಯಾರಾಗ್ಲೈಡಿಂಗ್ ಕೂಡ ಇಲ್ಲಿ ತುಂಬಾ ಫೇಮಸ್. ಸೊ ಅದನ್ನು ಕೂಡ ತುಂಬ ಜನ ಟ್ರೈ ಮಾಡ್ತಾರೆ. ನಾವು ಟ್ರೈ ಮಾಡಲಿಲ್ಲ ಈ ಸಲ ಪ್ಯಾರಾಗ್ಲೈಡಿಂಗು. ವಾವ್, ಇಲ್ಲೆಲ್ಲ ತುಂಬಾ ಸ್ನೋ ಇದೆ. ಯಪ್ಪ, ಸಖತ್ತಾಗಿ ಅನ್ನಿಸ್ತಾ ಇದೆ ಇದಂತೂ ವ್ಯೂ. ಈಗ ನಾವು ಮೇಲೆ ರೀಚ್ ಆಗಿದ್ದೀವಿ, ರೋಪ್ವೇ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದನೂ ಅಷ್ಟೇ, ಇಲ್ಲೇನಂತ ಮಾಡೋಕ್ಕಿಲ್ಲ. ಮತ್ತು ಅಲ್ಲೊಂದು ಕೆಫೆಟೇರಿಯಾ ಇದೆ. ಸೊ ಆ ಕೆಫೆಟೇರಿಯಾಗೆ ಹೋಗಿ ನೀವು ಎಂಜಾಯ್ ಮಾಡ್ಬೋದು. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಅವಾಗ ತಾನೇ ಮ್ಯಾಗಿ ತಿಂತೀವಿ. ಸೊ ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲಿ. ಸೊ ತುಂಬ ಸ್ನೋ ಎಲ್ಲ ಜಾಸ್ತಿ ಇತ್ತು ಹೊರಗಡೆ, ಮತ್ತು ಅದಕ್ಕೆ ಗಂಬೂಟ್ಸ್ ಎಲ್ಲ ಇರಲಿಲ್ಲ. ಸೊ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಏನೂ ಮಾಡಲಿಲ್ಲ. ಜಸ್ಟ್ ರೋಪ್ವೇಗೆ ಹೋಗಿ ಅದರದ್ದು ಹೇಗೆ ಅನಿಸುತ್ತೆ ಅಂತ ಎಂಜಾಯ್ ಮಾಡಿ ವಾಪಸ್ ಬಂದುಬಿಟ್ವಿ ನಾವು. ಸೊ ಸುತ್ತ ಈ ಥರ ಕಾಣುತ್ತೆ ನಿಮಗೆ ವ್ಯೂ. ಒಳಗಡೆ ಹೋದವರು, ಹೊರಗಡೆ ಎಲ್ಲ ಹೋದವರು ತುಂಬ ಸ್ನೋ ಇದ್ದಿದ್ದರಿಂದ ಸುಮಾರು ಜನ ಇಲ್ಲೇ ನೋಡಿ ವಾಪಸ್ ಹೊರಟ್ಬಿಟ್ವಿ ನಾವು. ಈಗ ರೋಪ್ವೇ ಹತ್ತಿ ವಾಪಸ್ ಬರ್ತಾ ಇದ್ದೀವಿ ಸೋಲಾಂಗ್ ವ್ಯಾಲಿಗೆ. ಸೊ ನೀವು ಮನಾಲಿಗೆ ಬಂದರೆ ಇದು ಮಸ್ಟ್ ಡೂ ಎಕ್ಸ್ಪೀರಿಯನ್ಸ್. ಸೊ ಸೀಸನಲ್ಲಿ ಬಂದರೆ ತುಂಬ ಜಾಸ್ತಿ ಕ್ರೌಡ್ ಇರುತ್ತೆ. ನಾವು ಆಫ್ ಸೀಸನಲ್ಲಿ ಹೋಗಿದ್ದಕ್ಕೆ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ತುಂಬ ಇಲ್ಲಾಂದರೆ ವೇಟಿಂಗ್ ಇರುತ್ತೆ. ಸೊ ನೋಡಿಕೊಂಡು ನೀವು ಮನಾಲಿಗೆ ಪ್ಲ್ಯಾನ್ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಪ್ಯಾರಾಗ್ಲೈಡಿಂಗ್ ನಡೀತಾ ಇದೆ. ಹಾಗೆ ಇಲ್ಲಿ ತುಂಬ ಆ್ಯಕ್ಟಿವಿಟೀಸು ಇರುತ್ತೆ ನಿಮಗೆ. ATV ರೈಡ್ ಅದೆಲ್ಲನೂ ಇದೆ. ಸೊ ಒಂದು ಹಾಫ್ ಡೇ ನೀವು ಆರಾಮಾಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸೋಲಾಂಗ್ ವ್ಯಾಲಿ. ಈಗ ವಾಪಸ್ ಬರ್ತಿದ್ದೀವಿ. ಸೊ ಈ ಬ್ಯೂಟಿಫುಲ್ ಆಗಿರೋವಂಥ ಮರಗಳು ಎಷ್ಟು ಆಚೆ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಲ್ಲಿಂದ ಹೋಗಿ ಬರ್ತಾ ಒಂದು ಪ್ಲೇಸ್ ಸಿಗುತ್ತೆ, ನೆಹರು ಕುಂಡ್ ಅಂತ. ಸೊ ಈ ನೆಹರು ಕುಂಡ್ ತುಂಬಾ ಫೇಮಸ್. ನೆಹರು ಅವರು ಈ ವಾಟರ್ನ ಕುಡಿತಾ ಇದ್ರು, ಅಷ್ಟು ತುಂಬ ಚೆನ್ನಾಗಿರುವಂಥ ನೀರು ಅಂತ ಹೇಳ್ತಾರೆ. ಸೋಲಾಂಗ್ ವ್ಯಾಲಿಯಿಂದ ವಾಪಸ್ ಬರ್ತಾ ನಿಮಗೆ ಸೋಲಾಂಗ್ ಬ್ರಿಡ್ಜ್ ಆದಮೇಲೆ ನೆಹರು ಕುಂಡ್ ಸಿಗುತ್ತೆ.
ಸೊ ಆ ನೀರನ್ನ ನೀವು ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಎಲ್ಲ ಆಯುರ್ವೇದಿಕ್ ಇದರಿಂದ ಬಂದಿರುತ್ತೆ, ಗಿಡಗಳಿಂದ. ಸೊ ಇದಕ್ಕೆ ಈ ಥರ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಟಾಪ್ ತಗೊಂಡು ನೀವು ಬೇಕಾದ್ರೆ ಈ ನೀರನ್ನ ಮನೆಗೂ ತೊಗೊಂಬರ್ಬೋದು. ನಾನು ಮನೆಗೆ ತೊಗೊಂಡು ಬಂದೆ. ಸೊ ಈ ನೀರು ತುಂಬಾ ಪವಿತ್ರವಾದಂಥ ನೀರು. ತುಂಬಾ ಇದರಲ್ಲಿ ಆಯುರ್ವೇದಿಕ್ ಇದು ಇರುತ್ತೆ. ಸೊ ಕುಡಿದಾಗ ತುಂಬ ಆಹ್ಲಾದಕರ ಅನಿಸುತ್ತೆ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.